ಮಂಗಳೂರಿನಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ನ ಶಾರಿಕ್. ಮಂಗಳೂರಿನ 6 ಸ್ಥಳಗಳಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಲಾಗಿತ್ತ. ನ್ಯೂಸ್ 18 ನಲ್ಲಿ ಕುಕ್ಕರ್ ಬ್ಲಾಸ್ಟ್ ಕೇಸ್ನ ಪೆನ್ ಟು ಪೆನ್ ಮಾಹಿತಿ. ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಬಳಿ ಸ್ಫೋಟಕ್ಕೆ ಸ್ಕೆಚ್ ಅನ್ನು ರೂಪಿಸಿದ್ನ. ಕುದ್ರೋಳಿ ಗೋಕರ್ಣನಾಥೇಶ್ವರ ದೇಗುಲದಲ್ಲೂ ಸ್ಫೋಟದ ಸಂಚು ಮಾಡಿದ್ನ. ಮಂಗಳದೇವಿ ದೇವಸ್ಥಾನದಲ್ಲೂ ಸ್ಫೋಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ನ. ಜೊತೆಗೆ ಮಂಗಳೂರಿನ ಜನನಿಬಿಡ ಪ್ರದೇಶಗಳಾಗಿರುವ ಮಂಗಳೂರಿನ ರೈಲ್ವೆ ನಿಲ್ದಾಣದಲ್ಲೂ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ನ. ಮಂಗಳೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲೂ ಸ್ಫೋಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ನ. ಇನ್ನು ಮಂಗಳೂರಿನ ಸಂಘನಿಕೇತನದಲ್ಲಿ ಮಕ್ಕಳ ಮಾರಣ ಹೋಮಕ್ಕೆ ಈತ ಸಂಚು ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಕಾರ್ತಿಕ ಮಾಸದಲ್ಲಿ ದೇವಸ್ಥಾನಗಳಲ್ಲಿ ಹೆಚ್ಚು ಜನಸಂದಣಿ ಇರುತ್ತೆ. ಈ ವೇಳೆ ಸ್ಫೋಟ ಮಾಡಿ ಮಾರಣ ಹೋಮ ಮಾಡುವ ಪ್ಲಾನ್ ಈತನದ್ದಾಗಿತ್ತ. ಕುಕ್ಕರ್ ಸ್ಫೋಟದ ತನಿಖೆಯಲ್ಲಿ ಭಯಾನಕ ಅಂಶಗಳು ಹೊರಕ್ಕೆ ಬರ್ತಾ ಇದೆ. ಹಾಗಾದ್ರೆ ಈತ ಟಾರ್ಗೆಟ್ ಮಾಡಿಕೊಂಡಿದ್ದಂತಹ ಆ ಸ್ಥಳಗಳು ಯಾವುದು? ಟಾರ್ಗೆಟ್ ಮಾಡಿಕೊಂಡಿದ್ದು ಯಾಕೆ ಈ ಸ್ಥಳಗಳನ್ನೇ? ಈತ ಆಯ್ಕೆ ಮಾಡಿಕೊಂಡಿದ್ದಂತಹ ಸ್ಥಳಗಳು ಎಂಥದ್ದು? ಜನಸಂದಣಿ ಇರುವಂತಹ ಜನನಿಬಿಡ ಪ್ರದೇಶಗಳು. ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ? ಇವೆಲ್ಲವನ್ನ ಕೂಡ ಈತ ತಿಳಿದುಕೊಂಡು ಈ ಕ್ಷೇತ್ರಗಳನ್ನ ಮೊದಲನೇದಾಗಿ ಕದ್ರಿ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನ, ಮತ್ತೊಂದು ಕಡೆ ಗೋಕರ್ಣನಾಥೇಶ್ವರ ದೇವಸ್ಥಾನ, ಮಂಗಳಾದೇವಿ ದೇವಸ್ಥಾನ, ಇನ್ನು ಜನನಿಬಿಡ ಪ್ರದೇಶಗಳು ಮಂಗಳೂರು ರೈಲ್ವೆ ಸ್ಟೇಷನ್, ಮಂಗಳೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಜೊತೆಗೆ ಸಂಘನಿಕೇತನ ಕಟ್ಟಡಕ್ಕೂ ಕೂಡ ಈತ ಸ್ಕೆಚ್ ಅನ್ನ ಹಾಕಿದ್ದ. ಅವತ್ತು ಅವಲ್ಲಿ ಒಂದು ಕಾರ್ಯಕ್ರಮ ಕೂಡ ಇತ್ತು. ಮಕ್ಕಳ ಹಬ್ಬ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. 2 ದಿನಗಳ ಕಾರ್ಯಕ್ರಮ. ಅನೇಕ RSSನ ಪ್ರಮುಖ ನಾಯಕರು, ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಖರವಾದ ಹಿಂದೂವಾದಿಗಳು, ನಾಯಕರುಗಳು ಅಲ್ಲಿ ಇದ್ರು. ಹಾಗಾದ್ರೆ ಈತನ ಈ ಒಂದು ಟಾರ್ಗೆಟ್ 6 ಸ್ಥಳಗಳು ಅನ್ನೋದಾದ್ರೆ ಯಾವ ಕಾರಣಕ್ಕಾಗಿ ಆ 6 ಸ್ಥಳಗಳು ಅನ್ನೋದ್ರ ಬಗ್ಗೆ ಕೂಡ ನಾವು ಹೇಳ್ತಾ ಹೋಗ್ತಾ ಇದ್ದೀವಿ. ಜೊತೆಗೆ ಈ ದೇವಸ್ಥಾನಗಳನ್ನೇ ಈತ ಯಾಕೆ ಟಾರ್ಗೆಟ್ ಮಾಡಿಕೊಂಡ ಅನ್ನೋದಕ್ಕೆ ನಿಸ್ಸಂಶಯವಾಗಿ ಹೇಳಬಹುದು. 2 ದೇವಸ್ಥಾನಗಳನ್ನ ನಾವು ನೋಡೋದಾದ್ರೆ 2 ಈಶ್ವರನ ದೇವಸ್ಥಾನಗಳು. ಶಿವನ ಡಿಪಿಯನ್ನ ಈತ ಹಾಕಿಕೊಂಡಿರೋದನ್ನ ನಾವು ಗಮನಿಸಬಹುದು. ಆತನ ವಾಟ್ಸಪ್ ಡಿಪಿಯಲ್ಲಿ, ಜೊತೆಗೆ ವಾಟ್ಸಪ್ ಗ್ರೂಪ್ ಅನ್ನ ಆತ ಮಾಡಿಕೊಂಡಿದ್ದ, ಆ ಒಂದು ಡಿಪಿಯನ್ನ ಹಾಕಿಕೊಂಡಿದ್ದ. ಆ ಒಂದು ಹಿನ್ನೆಲೆಯನ್ನ ಗಮನಿಸಿದ್ರೆ ಈ 2 ದೇವಸ್ಥಾನಗಳು. ಇನ್ನೊಂದು ಕಡೆ ಅತ್ಯಂತ ಹೆಚ್ಚಿನ ಪ್ರಮುಖ ಪ್ರಸಿದ್ಧ ಹಿನ್ನೆಲೆಯನ್ನು ಹೊಂದಿರುವ ದೇವಸ್ಥಾನ ಅದು ಮಂಗಳಾದೇವಿ ದೇಗುಲ. ಅಲ್ಲೂ ಕೂಡ ಈತ ಟಾರ್ಗೆಟ್ ಮಾಡಿಕೊಂಡಿದ್ದ. ಆರು ಸ್ಥಳಗಳನ್ನ ಈತ ಟಾರ್ಗೆಟ್ ಮಾಡಿಕೊಂಡಿದ್ದ ಅಂತಾನೆ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಈತನ ಟಾರ್ಗೆಟ್ ಏನು? ಶಂಕಿತ ಉಗ್ರ ಶಾರಿಕ್ ಲಿಸ್ಟ್ ನಲ್ಲಿ ಕದ್ರಿ ದೇವಸ್ಥಾನ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ದೇವರ ಶಕ್ತಿಯ ಮುಂದೆ ಮಾನವ ಶಕ್ತಿ ನಡೆಯೋದಿಲ್ಲ. ನ್ಯೂಸ್ 18ಗೆ ದೇಗುಲದ ಉಪಾಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಜುನಾಥನ ಸನ್ನಿಧಿ ವಿಶಿಷ್ಟ ಶಕ್ತಿ ಇರುವಂತಹ ಕ್ಷೇತ್ರ. ಅದೇ ಶಕ್ತಿ ನಮ್ಮನ್ನ ಸಂರಕ್ಷಣೆ ಮಾಡ್ತಾ ಇದೆ ಅಂತ ಹೇಳಿ ನ್ಯೂಸ್ 18ಗೆ ಪ್ರದೀಪ್ ಕುಮಾರ್ ಕಲ್ಕೂರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕದ್ರಿ ದೇಗುಲ ಉಪಾಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ ಅವರನ್ನ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಮಾತನಾಡಿಸಿದ್ದಾರೆ. ಶಾರಿಕ್ನ ಹಿಟ್ ಲಿಸ್ಟಲ್ಲಿ ಮಂಗಳೂರಿನ ಅತಿ ಪ್ರಸಿದ್ಧವಾದ ದೇವಸ್ಥಾನ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಇತ್ತು ಅನ್ನೋದು ಕೂಡ ಪೊಲೀಸ್ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ಇದರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಂಥ ಪ್ರದೀಪ್ ಕುಮಾರ್ ಕಲ್ಕೂರ ಇದ್ದಾರೆ. ಸರ್, ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಒಂದು ದೊಡ್ಡ ಅವಘಡ ತಪ್ಪಿ ಹೋಗಿದೆ. ಏನು ಹೇಳ್ತೀರಿ ಕ್ಷೇತ್ರದ ಶಕ್ತಿಯ ಬಗ್ಗೆ? ಕಣ್ಣಿಗೆ ಕಾಣದ ಸರ್ವಶಕ್ತ ಇದೇನಲ್ಲ, ಅವನು ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳುವಂಥ, ನಮ್ಮನ್ನೆಲ್ಲ ಇಡೀ ಮನು ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳುವಂಥ ಸಂಪೂರ್ಣ ಭರವಸೆ ಅದು ನಾವೆಲ್ಲ ಹೊಂದಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ಸರ್, ಯಾಕೆ ಈ ಕ್ಷೇತ್ರವನ್ನು ಹಿಟ್ ಲಿಸ್ಟಲ್ಲಿ ಇಟ್ಟಿರ್ಬೋದು ಅಂತ ಹೇಳಿ? ಸಹಜವಾಗಿ ನಿಮಗೆ ಇಡೀ ಭಾರತದಲ್ಲೇ ಇದಕ್ಕೆ ಮಂಗಳೂರು ಅಂದರೆ ಕದ್ರಿ ಮಂಜುನಾಥ ಪ್ರಥಮ ಬರ್ತದೆ. ಹಾಗಾಗಿ 12 ವರ್ಷಕ್ಕೊಮ್ಮೆ ಉತ್ತರ ಭಾರತದಿಂದ ಇಲ್ಲಿ ಬಂದು ಅರಸಗದ್ದಿಗೆ ಪೀಠದಲ್ಲಿ ನಾಥಪಂಥದವರು ಕೂತ್ಕೊಳ್ತಾರಲ್ಲ, ಇದು ದಕ್ಷಿಣ ಸಹಜವಾಗಿ ಬರ್ತದೆ. ಸಹಜವಾಗಿ ಬರ್ತದೆ. ಅಸಹಜವನಿಗೆ ಮಂಗಳೂರು ಕದ್ರಿ ಬಂದಿರ್ಬೋದು, ಮಂಗಳಾದೇವಿ ಬಂದಿರ್ಬೋದು, ಶರವು ಬಂದಿರ್ಬೋದು, ಇಲ್ಲಿಯ ಮೆಡಿಕಲ್ ಕಾಲೇಜುಗಳು ಹಾಗೆ ಬರುವುದು ಬೇಡ ಅಂತ ಮಂಜುನಾಥ ದೇವರು ಒಂದು ಸಣ್ಣ ಪರೀಕ್ಷಾರ್ಥವಾಗಿ ಆತನಿಗೆ ಒಂದು ಅರ್ಥದಲ್ಲಿ
ಸ್ತವ ಅಂತ ಹೇಳ್ತಾರಲ್ಲ, ತಡೆಯನ್ನು ಕೊಟ್ಟಿದ್ದಾರೆ ಅಷ್ಟೇ, ತಡೆಯನ್ನು ಕೊಟ್ಟಿದ್ದಾರೆ. ದೇವರ ಇಚ್ಛೆ ಅಂತ ಕಾಣುತ್ತೆ. ಅವ ಬೇರೆಯವರಿಗೆ ನೋವು ಮಾಡೋಕ್ಕೆ ಬಂದ, ಈಗ ಸದ್ಯಕ್ಕೆ ಅವನೇ ನೋವುಂಡು ಆ ಸುತ್ತದಲ್ಲಿ ನರಳಾಡ್ತಾ ಇದ್ದಾನೆ. ಹೌದು, ನೋವುಂಡಿದ್ದಾನೆ. ಆ ನೋವಿನಿಂದ ಬೇಗ ಶೀಘ್ರ ಗುಣಮುಖವಾಗಲಿ, ಅವನ ಮನೋಸ್ಥಿತಿಯು ಬದಲಾವಣೆಯಾಗಿ ದೇಶದ ಪ್ರಧಾನ ನಡೆಯಲ್ಲಿ ಅವನು ನಂಬಿದ ಧರ್ಮವನ್ನು ನಂಬುತ್ತಾ ಈ ದೇಶದ ಪ್ರಧಾನ ಸಂವಿಧಾನಾತ್ಮಕ ನಡೆಯಲ್ಲಿ ನಡೆಯುವಂತೆ ಆಗಲಿ ಅಂತ ಮಂಜುನಾಥ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮಂಜುನಾಥ ಸ್ವಾಮಿ ಕ್ಷೇತ್ರ ಅಲ್ಲ, ಬೇರೆ ಬೇರೆ ಎಲ್ಲ ಕ್ಷೇತ್ರಗಳನ್ನು ಕೂಡ ಅವ ಟಾರ್ಗೆಟ್ ಮಾಡಿದ್ದಾನೆ. ಈಗ ಕುದ್ರೋಳಿ ಆಗಿರ್ಬೋದು, ಮಂಗಳಾದೇವಿ ಆಗಿರ್ಬೋದು. ಯಾಕೆ ಸರ್ ಈ ಥರ ಟಾರ್ಗೆಟ್ ಆಗ್ತಾ ಇದೆ ನಮ್ಮ ದೇವಸ್ಥಾನಗಳು ಅಂತ? ನೋಡಿ, ಅದು ವಿಕೃತ ಮನೋಭೂಮಿಕೆಗಳು. ಅವರೇನು ಅದು ಹೀಗಾದ ಕೂಡಲೇ ಎಲ್ಲ ನಾವು ನಮ್ಮ ಧರ್ಮದ ನೆಲೆಯಲ್ಲಿ ಅಥವಾ ನಾವು ನಂಬಿದ ಸರ್ವಶಕ್ತ ನೆಲೆಯಲ್ಲಿ ನಾವು ಕೆಲಸ ಮಾಡಿದ್ದೇವೆ ಅಂತ ಅವರಿಗೆ ಒಂದು ಭ್ರಮೆ. ಅದು ಆಧುನಿಕದ ನೆಲೆಯಲ್ಲಿ CC ಕ್ಯಾಮೆರಾಗಳನ್ನು ನಾವು ಇವತ್ತು ಅಳವಡಿಸಿದ್ದೇವೆ. ಹಿಂದೆ ಅದು ಯಾವುದೇ ಇಲ್ಲದೆ ಇದೆಲ್ಲ ನಡೀತಾ ಇತ್ತು. ಇವತ್ತು ನಮ್ಮ ರಕ್ಷಣಾ ಇಲಾಖೆಯು ನಮಗೆ ಬೇಕಾದ, ನಿನ್ನೆ ಲಕ್ಷದೀಪದಲ್ಲಿ ನೋಡಿದ್ದೇನೆ, ದೊಡ್ಡ ಸಂಖ್ಯೆಯಲ್ಲಿ ಅದಕ್ಕೆ ಬೇಕಾದ ಸಂರಕ್ಷಣೆ ಬರೀ ಇಲ್ಲಿ ಅಲ್ಲ, ಇಡೀ ನಗರದಾದ್ಯಂತ ಅವರದೇ ಆದ ರೀತಿಯಲ್ಲಿ ಅವರು ಕೊಡ್ತಾ ಇದ್ದಾರೆ. ಎಲ್ಲಿ ಎಲ್ಲ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಉಂಟು ಹೇಳಿ? ಆದರೆ ಸಮಾಧಾನ ಅಂತ ಹೇಳಿದರೆ ಸಾಧ್ಯವಾದಷ್ಟು ಪ್ರಾಮಾಣಿಕ ನೆಲೆಯಲ್ಲಿ ನಮ್ಮ ಸರ್ಕಾರಗಳು ಬೇರೆ ಬೇರೆ ಸ್ತರಗಳಲ್ಲಿ, ಬೇರೆ ಬೇರೆ ನೆಲೆಗಳಲ್ಲಿ ಇದರ ಕೆಲಸವನ್ನು ಮಾಡ್ತಾ ಇದೆ, ಆಡಳಿತ ಮಾಡ್ತಾ ಇದೆ. ಇನ್ನು ಇದರಿಂದ ಹೆಚ್ಚು ಬಹುಶಃ ಇದೇನಾದರೂ ಈ ವ್ಯವಸ್ಥೆ, ಈ ರಥ, ಈ ಪ್ರಕೃತಿ ಇದು ನಡೆಯುವುದಿದ್ದರೆ ಅದು ಭಗವಂತನ ಸಂರಕ್ಷಣೆಯಿಂದ ಎನ್ನುವಂಥ ಭಾವನೆ ನಮ್ಮೆಲ್ಲರದ್ದು. ಇದು ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದಂಥ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರ ಮಾತು. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಸೊ ಟಾರ್ಗೆಟ್ ಬಗ್ಗೆ ನಾವು ನೋಡ್ತಾ ಇದ್ವಿ, ಇನ್ನೊಂದು ಕಡೆ ಪೋಸ್ಟ್ ಬಗ್ಗೆ ಕೂಡ ನಾವು ಗಮನಿಸ್ತಾ ಇದ್ವಿ. ಹಾಗಾದ್ರೆ ಈ 6 ಸ್ಥಳಗಳಿಗೆ ಟಾರ್ಗೆಟ್ ಯಾಕೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ಈಗಾಗಲೇ IRCS ಸಂಘಟನೆಯ ಮೂಲಕ ಆತ ಹಾಕಿರುವಂತದ್ದು ಅಥವಾ ಆ ಒಂದು ಪೋಸ್ಟ್ ಇದೆಯಲ್ಲ, ಇದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಅದರ ಹಿಂದೆ ಬಿದ್ದಿದ್ದಾರೆ ಪೊಲೀಸರು. ಹಾಗಾದ್ರೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಗಂಗಾಧರ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಕಿಶನ್, ಈಗಾಗಲೇ 6 ಸ್ಥಳಗಳು ಆತನ ಟಾರ್ಗೆಟ್ ಆಗಿತ್ತು ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಪ್ರಮುಖವಾಗಿ 3 ದೇವಸ್ಥಾನಗಳು, 2 ಶಿವನ ದೇವಸ್ಥಾನ ಆದ್ರೆ 1 ದೇವಿಯ ದೇವಸ್ಥಾನ, ಮತ್ತೊಂದು ಕಡೆ ಜನನಿಬಿಡ ಪ್ರದೇಶಗಳು. ಸೊ ಇವೆಲ್ಲದರನ್ನ ಯಾವ ರೀತಿಯಾಗಿ ಆತ ಟಾರ್ಗೆಟ್ ಮಾಡ್ಕೊಂಡಿದ್ದ ಅನ್ನೋದಕ್ಕೆ ಸಿಕ್ಕಂತಹ ಸಾಕ್ಷ್ಯಗಳು ಏನು, ಆ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ಹೇಗೆ ಸಾಗ್ತಾ ಇದೆ? ನವಿತಾ, ಈಗಾಗಲೇ ಪೊಲೀಸ್ ತನಿಖೆ ಬಹಳಷ್ಟು ತೀವ್ರಗತಿಯಲ್ಲಿ ಆಗ್ತಾ ಇರುವಂಥದ್ದು. ಅಲ್ಲಿ ಒಂದು ಪೋಸ್ಟ್ ಅವರು ಗಮನಿಸ್ತಾರೆ, ಅದರಲ್ಲಿ ಕದ್ರಿ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಹೆಸರು ಅಲ್ಲಿ ಹಿಟ್ ಲಿಸ್ಟಲ್ಲಿ ಇರುವಂಥದ್ದು. ಹಾಗಾಗಿ ಪೂರ್ವಾಪರ ಎಲ್ಲ ವಿಚಾರಣೆ ಮಾಡಿದಾಗ ಒಟ್ಟು 5 ಸ್ಥಳಗಳನ್ನು, ಮಂಗಳೂರಿನ 5 ಸ್ಥಳಗಳನ್ನು ಆತ ಟಾರ್ಗೆಟ್ ಮಾಡಿರೋದು ಗೊತ್ತಾಗುತ್ತೆ. ಅದರಲ್ಲಿ 3 ದೇವಸ್ಥಾನಗಳು, ಒಂದು RSSನ ಶಕ್ತಿ ಕೇಂದ್ರ, ಮತ್ತೊಂದು ಬಸ್ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣ ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಪ್ರಮುಖವಾಗಿ ದೇವಸ್ಥಾನಗಳನ್ನೇ ಯಾಕೆ ಆತ ಟಾರ್ಗೆಟ್ ಮಾಡಿದ್ದಾನೆ ಅಂತ ಹೇಳಿದರೆ, ಪ್ರಮುಖವಾಗಿ ಆತ ಹಿಂದೂ ಎಂಬುದನ್ನು ಬಿಂಬಿತ ಮಾಡಿದ, ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆ. ಮತ್ತು ಕದ್ರಿ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಅದು ಮಂಗಳೂರಿನ ಅತಿ ಪ್ರಸಿದ್ಧ ದೇವಸ್ಥಾನ, ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಶನಿವಾರದತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕೂಡ ಸೇರ್ತಾರೆ. ನಿನ್ನೆ ಅಷ್ಟೇ ಇಲ್ಲಿ ಲಕ್ಷ ದೀಪೋತ್ಸವ ಸಂಭ್ರಮ ಆಗಿದೆ. ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕೂಡ ಸೇರ್ತಾರೆ. ಇಲ್ಲಿ ಆತ ಏನಾದರೂ ಬಾಂಬ್ ಸ್ಫೋಟ್ ಇದ್ರೆ ತನ್ನ ಯೋಜನೆಯಂತೆ 100 ಮಂದಿಯ ಸಾವು ನೋವು ಆಗುತ್ತೆ ಎಂಬ ಯೋಜನೆಯಲ್ಲಿ ಕೂಡ ಇದೆ. ಮತ್ತೊಂದು ಕುದ್ರೋಳಿಯ ದೇವಸ್ಥಾನ ಕೂಡ ಅಷ್ಟೇ, ಅದರಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಭಕ್ತರು ಸೇರ್ತಾರೆ. ಮಂಗಳೂರಿನ ಅತಿ ಪ್ರಮುಖ ದೇವಸ್ಥಾನ ಶ್ರೀ ಮಂಗಳಾದೇವಿ ದೇವಸ್ಥಾನ, ಅಲ್ಲೂ ಕೂಡ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ. ಮತ್ತು ಸಂಘನಿಕೇತನದಲ್ಲಿ ಕನ್ನಡ ಶಾಲಾ ಮಕ್ಕಳ ಹಬ್ಬ ಏನು ಬಾಂಬ್ ಸ್ಫೋಟ ಆದ ದಿನದಿಂದ ಇತ್ತು, 2 ದಿನಗಳ ಕಾಲ ಕಾರ್ಯಕ್ರಮ ಕೂಡ ಇತ್ತು. ಅಲ್ಲಿ RSSನ ಪ್ರಮುಖರಾದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ ಆಗಿರ್ಬೋದು, ಚಕ್ರವರ್ತಿ ಸೂಲಿಬೆಲೆ ಆಗಿರ್ಬೋದು, ರೋಹಿತ್ ಚಕ್ರತೀರ್ಥ ಆಗಿರ್ಬೋದು, ಸಚಿವರಾದಂತಹ ನಾಗೇಶ್ ಆಗಿರ್ಬೋದು, ಎಲ್ಲರೂ ಕೂಡ 2 ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮತ್ತೊಂದು ಮಂಗಳೂರಿನ ಸೆಂಟ್ರಲ್ ರೈಲ್ವೆ ನಿಲ್ದಾಣ, ಇಲ್ಲಿ ಕೂಡ ಸಾವಿರಾರು ನಿತ್ಯ ಪ್ರಯಾಣಿಕರಲ್ಲಿ ಹೋಗಿ ಬರ್ತಾ ಇರ್ತಾರೆ. ನೆರೆಯ ಕೇರಳ ರಾಜ್ಯ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂಥವರು ಮಂಗಳೂರಿನ ಈ ಸೆಂಟ್ರಲ್ ಮಾರ್ಕೆಟ್ ಇಂದ ಹಾದು ಹೋಗ್ತಾರೆ. ಮತ್ತೊಂದೆಡೆ ಮಂಗಳೂರಿನ KSRTC ಬಸ್ ನಿಲ್ದಾಣ ಕೂಡ ಅತಿ ಪ್ರಮುಖವಾಗಿ ಆತ ನೋಟ್ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಒಟ್ಟು 6 ಪ್ರದೇಶಗಳು ಆತನ ಹಿಟ್ ಲಿಸ್ಟ್ ಅಲ್ಲಿ ಇತ್ತು ಅನ್ನೋದು ಕೂಡ ಪೊಲೀಸ್ ತನಿಖೆಯಲ್ಲಿ ಈಗ ಬಯಲಾಗ್ತಾ ಇದೆ. ಹಾಗಾಗಿ ಎಲ್ಲ ಸ್ಥಳಗಳಲ್ಲಿ ಪೊಲೀಸರು ಹೋಗಿ ಈಗ ತಪಾಸಣೆ ಮಾಡಿದ್ದಾರೆ. 1 ತಿಂಗಳ CC ಕ್ಯಾಮೆರಾ ಎಲ್ಲ ಫುಟೇಜ್ ಅನ್ನು ಅವರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಕದ್ರಿ ದೇವಸ್ಥಾನದಲ್ಲಿ ಇರುವಂತಹ CC ಕ್ಯಾಮೆರಾದ ಫುಟೇಜ್ ಅನ್ನು ಕೂಡ ಅವರು ದಾಖಲು ಮಾಡಿಕೊಂಡಿರುವಂಥದ್ದು. ಯಾಕೆಂದ್ರೆ ಪ್ರವೇಶ ದ್ವಾರದಲ್ಲಿ 3-4 CC ಕ್ಯಾಮೆರಾ ಇದೆ. ದೇವಸ್ಥಾನಕ್ಕೆ ಸಂಧಿಸುವಂತಹ ಏಕೈಕ ಮಾರ್ಗ ಅದು ಪ್ರವೇಶ ದ್ವಾರ ಇರುವಂಥದ್ದು. ಹಾಗಾಗಿ ಆ ಮಾರ್ಗದ ಮುಖಾಂತರವಾಗಿ ಸಾವಿರಾರು ಸಂಖ್ಯೆಯ ಭಕ್ತರು ಕೂಡ ಒಳ ಪ್ರವೇಶ ಮಾಡ್ತಾರೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಪೊಲೀಸರು ಪಿನ್ ಟು ಪಿನ್ ಆಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಕದ್ರಿ ದೇವಸ್ಥಾನ ಆಗಿರ್ಬೋದು, ಎಲ್ಲ ದೇವಸ್ಥಾನಗಳಲ್ಲಿ ಆತನ ಪ್ಲಾನ್ ಸಕ್ಸಸ್ ಆದರೆ ಸಾಕಷ್ಟು ಪ್ರಮಾಣದ ಸಾವು ನೋವಾಗುವಂತಹ ಯೋಜನೆಯನ್ನು ಕೂಡ ಹಾಕಿದ ಹಿನ್ನೆಲೆಯಲ್ಲಿ ಪೊಲೀಸರೀಗ ಹೈ ಅಲರ್ಟ್ ಆಗಿರುವಂಥದ್ದು. ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು, CR ಕೊಡಿ ದೇವಸ್ಥಾನಕ್ಕೆ ಬಂದು ಪರಿಶೀಲನೆ ಕೂಡ ಮಾಡಿರುವಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ.
ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಪೊಲೀಸರ ಜೊತೆಗೆ ಎನ್ಐಎ ಟೀಮ್ನಿಂದ ತನಿಖೆ ನಡೀತಾ ಇದ್ದು ಒಂದು ಪೋಸ್ಟ್ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡಿದ್ದಾರೆ ಪೊಲೀಸರು. ಆ ಒಂದು ಪೋಸ್ಟ್ ಅಲ್ಲಿ ಇರುವಂತಹ ಅಂಶಗಳೇನು, ಯಾಕೆ ಈಗ ಪೊಲೀಸರು ಆ ಪೋಸ್ಟ್ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಂಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಕೇಂದ್ರ ತನಿಖಾ ತಂಡ ಆ ಒಂದು ಪೋಸ್ಟ್ನ ಬಗ್ಗೆ ಮಾಹಿತಿಯನ್ನ ರಾಜ್ಯ ಪೊಲೀಸರಿಗೆ ಕೊಟ್ಟಿದೆ. ಆ ಪೋಸ್ಟ್ ಸತ್ಯನ ಸುಳ್ಳು ಅನ್ನೋದರ ಬಗ್ಗೆ ಈಗಾಗಲೇ ರಾಜ್ಯ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಪ್ರಮುಖವಾಗಿ ಈಗ ತನಿಖೆಯನ್ನು ಕೈಗೊಂಡಿರುವಂತಹ ಪೊಲೀಸರಿಗೆ ಇದು ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದೆ. ಇದು ನಿನ್ನೆಯಿಂದ ವೈರಲ್ ಆಗ್ತಾ ಇದೆ. ಈ ಒಂದು ಪೋಸ್ಟ್ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಕೌನ್ಸಿಲ್ ಅನ್ನುವ ಸಂಘಟನೆಯ ಹೆಸರಲ್ಲಿ ಪೋಸ್ಟ್ ಅನ್ನ ಮಾಡಲಾಗಿದೆ. ಡಾರ್ಕ್ ವೆಬ್ ಮೂಲಕ ಪೋಸ್ಟ್ ಆಗಿದೆಯಂತೆ ಈ ಪೋಸ್ಟ್. ಹಾಗಾಗಿ ಡಾರ್ಕ್ ವೆಬ್ ಮೂಲಕ ಪೋಸ್ಟ್ ಆದ್ರೆ ಎಲ್ಲಿ ಏನು ಈ ಒಂದು IP ಅಡ್ರೆಸ್ ಆಗಿರ್ಬೋದು, VPN ಪಿನ್ ತಿಳಿಯುವಂತಹ ಸಾಧ್ಯತೆಗಳು ಬಹಳ ಕಡಿಮೆ. ಹಾಗಾಗಿ ಇವೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ನುರಿತ ತಜ್ಞರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಡಾರ್ಕ್ ವೆಬ್ ಮೂಲಕ ಪೋಸ್ಟ್ ಆಗಿರುವಂತಹ ಈ ಪೋಸ್ಟ್ ನಲ್ಲಿ ಸ್ಫೋಟದ ರೂವಾರಿ ತಾವೇ ಅಂತ ಹೇಳಿದೆ ಈ ಒಂದು IRC. ಕದ್ರಿ ದೇವಸ್ಥಾನದ ಬಗ್ಗೆಯೂ ಕೂಡ ಆ ಪೋಸ್ಟ್ ನಲ್ಲಿ ಉಲ್ಲೇಖಿಸಿದ್ದಾರಂತೆ. ಹಾಗಾಗಿ ಆ ಒಂದು ಟಾರ್ಗೆಟ್ ಕೂಡ ಕದ್ರಿ ದೇವಸ್ಥಾನ ಆಗಿತ್ತಾ ಅನ್ನುವಂಥ ನಿಟ್ಟಿನಲ್ಲೂ ತನಿಖೆ ನಡೀತಾ ಇದೆ. ಇನ್ನು ಅರೇಬಿಕ್ ಭಾಷೆಯಲ್ಲಿ ಹಾಕಲಾಗಿದೆ ಪೋಸ್ಟ್. ಇದರ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ. ತಮ್ಮ ಟಾರ್ಗೆಟ್ ಕದ್ರಿ ದೇವಸ್ಥಾನ ಆಗಿತ್ತು ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ, ಆ ಅನುಮಾನ ಇರುವ ಹಿನ್ನೆಲೆಯಲ್ಲಿ ಕೇಂದ್ರ ತನಿಖಾ ಸಂಸ್ಥೆಗಳಿಂದ ರಾಜ್ಯ ಪೊಲೀಸರಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ರಾಜ್ಯ ಪೊಲೀಸರು ಇದರ ಹಿಂದೆ ಬಿದ್ದಿದ್ದಾರೆ. ಯಾರು, ಯಾವಾಗ ಹಾಕಲಾಗಿದೆ, ಏನಾಗಿದೆ, ಇದರಲ್ಲಿರುವಂತಹ ಅಂಶಗಳು ಏನು, ಟಾರ್ಗೆಟ್ ಏನಾಗಿತ್ತು, ಜೊತೆಗೆ ಆ 3 ಫೋಟೋಗಳನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಆ 3 ಫೋಟೋಗಳಲ್ಲಿ ಮಧ್ಯದ ಫೋಟೋವನ್ನ ನೀವು ನೋಡ್ತಾ ಇದ್ರೆ ಆತ ಕಾಡಲ್ಲಿ ಇರುವಂತಹ ಒಂದು ಫೋಟೋ ಇದ್ದ ಹಾಗೆ ಇದೆ. ಆ ಫೋಟೋವನ್ನ ಕೂಡ ಹಾಕಲಾಗಿದೆ. ಜೊತೆಗೆ ಈಗಾಗಲೇ ಈ ಒಂದು ಟಾರ್ಗೆಟ್ ಕೇವಲ ಇಲ್ಲಿಗೆ ನಿಲ್ಲೋದಿಲ್ಲ, ಇನ್ನು ಮುಂದೆಯೂ ಕೂಡ ಇಂತಹ ವಿಧ್ವಂಸಕ ಕೃತ್ಯಗಳನ್ನು ನಾವು ಮಾಡ್ತೀವಿ ಅನ್ನುವಂತಹ ಘೋಷಣೆಯನ್ನ, ಎಚ್ಚರಿಕೆಯನ್ನ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಜೊತೆಗೆ ಈಗಾಗಲೇ ನಾವು ಗಮನಿಸಬಹುದು, ಇನ್ನು ಮುಂದೆ ನಾವು ಘೋಷಣೆ ಮಾಡೋದಿಲ್ಲ, ಕಾರ್ಯಾಚರಣೆ ಅನ್ನುವಂತಹ ಒಂದು ಘೋಷಣೆಯನ್ನ ಅದರಲ್ಲಿ ಮಾಡಲಾಗಿದೆ. ಯಾವ್ಯಾವ ಟಾರ್ಗೆಟ್ ಆಗಿತ್ತು, ಏನೇನು ಟಾರ್ಗೆಟ್ ಆಗಿತ್ತು, ಮುಂದೆ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಬರೆದುಕೊಳ್ಳಲಾಗಿದೆ. ಜೊತೆಗೆ IRC ಇಂದ ಅಲೋಕ್ ಕುಮಾರ್ಗೆ ಬೆದರಿಕೆಯನ್ನ ಹಾಕಲಾಗಿದೆ, ಎಚ್ಚರಿಕೆಯನ್ನ ನೀಡಲಾಗಿದೆ. ಕಾನೂನು ಸುವ್ಯವಸ್ಥೆಯ ADGP ಆಗಿರುವ ಅಲೋಕ್ ಕುಮಾರ್ ಅವರಿಗೆ ನಿಮ್ಮ ಸಂತೋಷ ತುಂಬಾ ದಿನ ಇರಲ್ಲ ಅನ್ನುವ ಬೆದರಿಕೆಯನ್ನ ಹಾಕಲಾಗಿದೆ ಅದರಲ್ಲಿ, ಆ ಒಂದು ಪೋಸ್ಟ್ ಅಲ್ಲಿ. ನಮ್ಮ ಕೆಲಸವನ್ನ ನಾವು ಮುಂದುವರಿಸಿದ್ದೀವಿ, ನಾವು ನಿಮ್ಮ ಬಳಿ ಯಾವಾಗ ಬರ್ತೀವಿ ಗೊತ್ತಿಲ್ಲ ಅನ್ನುವಂತಹ ಮಾರ್ಮಿಕವಾದಂತಹ ಒಂದು ಬೆದರಿಕೆಯನ್ನು ಹಾಕಲಾಗಿದೆ. ಆದರೆ ಇದನ್ನ ಮಾರ್ಮಿಕವಾಗಿ ತೆಗೆದುಕೊಳ್ಳುವ ಹಾಗೆ ಇಲ್ಲ. ಸಾಕಷ್ಟು ವಿಚಾರಗಳು ಇದೆ. ಇದರ ಹಿಂದೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರೋದನ್ನ ನಾವು ಗಮನಿಸಬಹುದು. ಇನ್ನಷ್ಟು ಕೃತ್ಯಗಳು ನಡೆಸೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿರೋದನ್ನ ಕೂಡ ನಾವಿಲ್ಲಿ ಊಹೆ ಮಾಡಿಕೊಳ್ಳಬಹುದು. ಹಾಗಾಗಿ ಈ ಪೋಸ್ಟ್ ಅನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಯಾರೋ ಸುಖ ಸುಮ್ಮನೆ ಹಾಕಿದ್ರು ಅಂತ ಹೇಳಿ ನೆಗ್ಲೆಕ್ಟ್ ಮಾಡುವ ಹಾಗೆ ಇಲ್ಲ. ಇಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ನೀಡಲಾಗಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈ ಪೋಸ್ಟ್ ಅನ್ನ ಬಹಳ ಈಸಿಯಾಗಿ ತೆಗೆದುಕೊಳ್ಳುವ ಹಾಗೆ ಇಲ್ಲ, ಯಾರೋ ಒಂದು ಹಾಕಿದ್ರು ಅನ್ನುವಂಥದ್ದು ಒಂದು ಈ ಸಂಘಟನೆಯ ಬಗ್ಗೆ, ಇನ್ನೊಂದು ಕಡೆ ಈಗಾಗಲೇ ಅದರಲ್ಲಿ ಮೆನ್ಷನ್ ಮಾಡಿರುವಂತಹ ವಿಚಾರಗಳು, ಮತ್ತೊಂದು ಕಡೆ ಎಚ್ಚರಿಕೆ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಧ್ವಂಸಕ ಕೃತ್ಯ ಮಾಡೋದಕ್ಕೆ ಇದು ಸಾಧ್ಯ ಆಗುವಂತಹ ಕೃತ್ಯಗಳನ್ನ ಕೂಡ ತೋರಿಸ್ತಾ ಇದೆ. ಹೇಗೆ ಈಗ ಯಾವ ರೀತಿಯಾಗಿ ಇದನ್ನ ಬಹಳ ಎಚ್ಚರಿಕೆಯಿಂದ ನೋಡಬೇಕಾಗತ್ತೆ, ಯಾವ ರೀತಿಯಾಗಿ ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ? ನವಿತಾ, ಒಂದು ಪೋಸ್ಟು 10 ಅನುಮಾನಗಳನ್ನ ಹುಟ್ಟು ಹಾಕಿರುವಂಥದ್ದು, ಜೊತೆಗೆ ಇದನ್ನ ಪತ್ತೆ ಮಾಡುವಂಥದ್ದು, ಎಲ್ಲಿ ಬಂದಿದೆ, ಯಾರು ಮಾಡಿದ್ದಾರೆ ಅನ್ನೋದು ಕೂಡ ಪೊಲೀಸ್ ಇಲಾಖೆ ಜೊತೆಗೆ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಕೂಡ ಒಂದು ಸವಾಲಾಗಿರುವಂಥದ್ದು. ಯಾಕಂದ್ರೆ ಇಸ್ಲಾಮಿಕ್ ಈ ಒಂದು IRCಯ ಒಂದು ಪೋಸ್ಟ್ ಏನಿದೆ, ಇದನ್ನ ಡಾರ್ಕ್ ವೆಬ್ ಮೂಲಕವಾಗಿ ಏನು ಹೊರಬಿಡಲಾಗಿರುವಂಥದ್ದು, ಅಂದ್ರೆ ವೈರಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಉಲ್ಲೇಖ ಆಗಿರುವಂಥದ್ದು ಕದ್ರಿ ದೇವಸ್ಥಾನ, ಜೊತೆಗೆ ಅದರಲ್ಲಿ ADGP ಅಲೋಕ್ ಕುಮಾರ್ ಅವರ ಹೆಸರು ಉಲ್ಲೇಖವನ್ನ ಮಾಡಿದ್ದಾರೆ. ಮತ್ತೆ ಅದರಲ್ಲಿ ಕೆಲವೊಂದು ಎಚ್ಚರಿಕೆ ಕೊಡುವಂತಹ ಸಂದೇಶಗಳನ್ನ ಆ ಒಂದು ಪೋಸ್ಟ್ ಅಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಇನ್ನೊಂದು ಗಮನಿಸಬಹುದಾದ ವಿಚಾರ ಅಂದ್ರೆ ಅಲ್ಲಿ ಏನು ಕುಕ್ಕರ್ ಹಿಡಿದಂತಹ ಒಂದು ಪೋಸ್ಟ್ ಕೂಡ ಅಂದ್ರೆ ಹಿಂದೆ ಫೋಟೋ ಬಂದಿತ್ತು. ಆದ್ರೆ ಈ ಒಂದು ಪೋಸ್ಟ್ ಅಲ್ಲಿ ಕಾಡಲ್ಲಿರುವಂತಹ ಒಂದು ಈ ಶಾರಿಕ್ ಏನಿದ್ದಾನೆ, ಕಾಡಲ್ಲಿ ನಿಂತ್ಕೊಂಡು ಕೊಟ್ಟಿರುವಂತಹ ಫೋಟೋ ಕೂಡ ಆ ಒಂದರಲ್ಲಿ ಉಲ್ಲೇಖ ಆಗಿದೆ. ಮತ್ತೆ ಅರೇಬಿಕ್ ಶೈಲಿಯಲ್ಲಿ ಕೂಡ ಆ ಭಾಷೆ ಕೂಡ ಉಲ್ಲೇಖವನ್ನ ಮಾಡಿರುವಂಥದ್ದು. ಇವೆಲ್ಲ ಗಮನಿಸೋದಾದ್ರೆ ಅಷ್ಟು
ಅಷ್ಟು ಇದನ್ನ ಯಾವುದೇ ಕಾರಣಕ್ಕೂ ಇದನ್ನು ಊಹಾಪೋಹ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಮತ್ತೆ ಈ ಕೇವಲ 3-4 ದಿನದಲ್ಲಿ ಈ ಪೋಸ್ಟ್ ಬಂದಿರುವಂತದ್ದು ಕೂಡ ಪೊಲೀಸರಿಗೆ ಈ ಒಂದು ಸಾಕಷ್ಟು ಹತ್ತಾರು ಅನುಮಾನಗಳನ್ನ ಉಂಟು ಮಾಡುವಂಥದ್ದು. ಈ ಪೋಸ್ಟ್ ಮತ್ತೆ ಈ ಸಂಘಟನೆ IRCM ಸಂಘಟನೆ ಇದುವರೆಗೂ ಕೂಡ ಎಲ್ಲೂ ಕೂಡ ಕೇಳಿ ಬಂದಿರಲಿಲ್ಲ. ಮತ್ತೆ ಅವರು ಈ ಪೋಸ್ಟ್ ಮೂಲಕವಾಗಿ ಈ ಸ್ಫೋಟದ ರೂವಾರಿಗಳು ಹೊಣೆ ಮತ್ತೆ ನಾವೇ ಅನ್ನೋ ರೀತಿಯಲ್ಲಿ ಹೊಣೆವನ್ನ ಹೊತ್ಕೊಂಡಿರುವಂತದ್ದು. ಹೀಗಾಗಿ ಸದ್ಯ ಸೈಬರ್ನ ಒಂದು ಎಕ್ಸ್ಪರ್ಟ್ ಟೀಮ್ ಅನ್ನು ಕೂಡ ರೆಡಿ ಮಾಡಿಕೊಂಡು ಈಗ ಕೇಂದ್ರೀಯ ತನಿಖಾ ಸಂಸ್ಥೆಗಳ ಜೊತೆಗೆ ಸ್ಥಳೀಯ ಪೊಲೀಸರು ಸಹ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಈ ಪೋಸ್ಟ್ ನಿನ್ನೆ ಸಂಜೆ ಅಂದ್ರೆ ಡೇಟ್ ಸಹಿತವಾಗಿ ಆ ಪೋಸ್ಟ್ ವೈರಲ್ ಆಗಿದೆ. ಹೀಗಾಗಿ ಇದನ್ನ ಅದು ಕಾನೂನಿನ ವಿರುದ್ಧವಾಗಿ ಮತ್ತೆ ನಮ್ಮ ಧರ್ಮದವರನ್ನ ಜೈಲಿನಲ್ಲಿ ಇರಿಸಿದ್ದೀರಿ, ಮತ್ತೆ ನಾವು ಯಾವುದೇ ರೀತಿ ಇನ್ನು ಮೇಲೆ ಘೋಷಣೆ ಆಗಿರಬಹುದು ಮತ್ತೆ ಹೇಳಿಕೆಗಳನ್ನ ಕೊಡೋದಿಲ್ಲ, ಕಾರ್ಯಾಚರಣೆ ಮೂಲಕವಾಗಿ ನಾವು ಉತ್ತರವನ್ನ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯ ಒಂದು ಸಂದೇಶವನ್ನ ಕೊಡುವ ರೀತಿಯಲ್ಲಿ ಅದರಲ್ಲಿ ಒಂದು ಪೋಸ್ಟ್ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ನಡೆಸುವ ನಿಟ್ಟಿನಲ್ಲಿ ಇವರು ಪ್ಲಾನ್ ಅನ್ನ ರೂಪಿಸಿದ್ರು. ಅದಕ್ಕೆ ಶಾರಿಕ್ ರೂವಾರಿಯಾಗಿ ಬಂದಿದ್ದ ಅಂತ ಹೇಳಿ. ಜೊತೆಗೆ ಒಂದು ವಿಚಾರವನ್ನು ನೋಡೋದಾದ್ರೆ ಕದ್ರಿ ದೇವಸ್ಥಾನವನ್ನ ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ನಮ್ಮ ಟಾರ್ಗೆಟ್ ಆ ದೇವಸ್ಥಾನ ಆಗಿತ್ತು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಜೊತೆಗೆ ನಾವೇ ಸ್ಫೋಟವನ್ನ ಮಾಡಿದ್ದೀವಿ ಅಂತ ಹೇಳಿ ಇಷ್ಟು ಧೈರ್ಯವಾಗಿ ಒಂದು ಡಾರ್ಕ್ ವೆಬ್ ಮೂಲಕವಾಗಿ ಒಂದು ಪೋಸ್ಟ್ ಅನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಮಾಡ್ತಾರೆ ಅಂದ್ರೆ ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗಿರುವಂತದ್ದು. ಸದ್ಯ ಇದನ್ನ ಬಹಳ ಗಂಭೀರವಾಗಿ ಪೊಲೀಸ್ ಇಲಾಖೆ ಜೊತೆಗೆ ಕೇಂದ್ರೀಯ ತನಿಖಾ ಸಂಸ್ಥೆಗಳು ತೆಗೆದುಕೊಂಡಿರುವಂತದ್ದು. ಈಗ ಈ ಒಂದು ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅಷ್ಟು ಸುಲಭವಾಗಿ ಈ ಪೋಸ್ಟ್ ವೈರಲ್ ಆಗೋ ನಿಟ್ಟಿನಲ್ಲಿ ಅಂದ್ರೆ ಏನು ಸಿಗುತ್ತೆ ಅನ್ನೋದು ಅಷ್ಟು ಸುಲಭವಲ್ಲ. ಅದನ್ನ ತನಿಖೆ ಕೂಡ ಮಾಡಬೇಕಾಗುತ್ತೆ. ಮತ್ತೆ ಅದಷ್ಟು ಎಕ್ಸ್ಪರ್ಟ್ ಟೀಮ್ ಅನ್ನು ಕೂಡ ಟೆಕ್ನಿಕಲ್ ಅಂದ್ರೆ ಕೇಂದ್ರೀಯ ತನಿಖಾ ಸಂಸ್ಥೆಗಳ ಮೊರೆ ಹೋಗಿರುವಂತದ್ದು. ಹೀಗಾಗಿ ಅದನ್ನ ಪತ್ತೆ ಮಾಡುವ ನಿಟ್ಟಿನಲ್ಲಿ ಈಗ ಅದರಲ್ಲಿ ADGP ಅಲೋಕ್ ಕುಮಾರ್ ಅವರ ಹೆಸರನ್ನು ಉಲ್ಲೇಖ ಮಾಡಿ ಮಾರ್ಮಿಕವಾಗಿ ಕೆಲ ಎಚ್ಚರಿಕೆ ಸಂದೇಶಗಳನ್ನು ಸಹ ಉಲ್ಲೇಖ ಮಾಡಿರೋದ್ರಿಂದ ಬಹಳ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿನ್ನೆ ಈ ಒಂದು ವೈರಲ್ ಆಗಿರುವಂತಹ ಪೋಸ್ಟ್ ಒಂದು ಕಡೆ ಈ ಒಂದು 2-3 ಆಯಾಮದಲ್ಲಿ ತನಿಖೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಈ ಒಂದು ಶಾರಿಕ್ ಎಲ್ಲಿಂದ ಬಂದಿದ್ದ, ಅವನ ಟ್ರಾವೆಲ್ ಹಿಸ್ಟ್ರಿ ಏನು, ಮತ್ತೆ ಯಾರು ಅವನ ಮತ್ತೆ ISIS ಸಂಘಟನೆಯ ಲಿಂಕ್ ಇದೆ ಅನ್ನೋದ್ರ ನಿಟ್ಟಿನಲ್ಲಿ ಕೂಡ ಒಂದು ಆಯಾಮ ತನಿಖೆ ನಡೀತಾ ಇತ್ತು. ಆದ್ರೆ ನಿನ್ನೆ ವೈರಲ್ ಆಗಿರುವಂತಹ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಒಂದು ಕೌನ್ಸಿಲಿಂಗ್ ಅನ್ನೋ ಈ ಒಂದು ಪೋಸ್ಟ್ ಏನಿದೆ ಇದು ಪೋಸ್ಟ್ ಮತ್ತೊಂದೇ ಆಯಾಮವನ್ನ ತೆಗೆದುಕೊಂಡು ಹೋಗಿರುವಂತದ್ದು. ನವಿತಾ, ಥ್ಯಾಂಕ್ ಯು ಗಂಗಾಧರ್. ವೆಲ್ಕಮ್ ಬ್ಯಾಕ್. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ NIA ಯಿಂದ ಯಾಸಿನ್ ಮಾಜನ್ನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದ್ದು ಪರಪನ ಅಗ್ರಹಾರದಲ್ಲಿ NIA ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಗಮನಿಸಬಹುದು, ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ನಲ್ಲಿ ಇವರಿಬ್ಬರು ಕೂಡ ಬಂಧನ ಆಗಿದ್ದಾರೆ. ಈ ಇಬ್ಬರ ಬಂಧನ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ಒಂದು ಘಟನೆ ನಡೆಯಿತು ಅನ್ನೋದ್ರ ಬಗ್ಗೆ NIA ಅಧಿಕಾರಿಗಳು ತನಿಖೆಯನ್ನ ಮಾಡುವಾಗ ಆ ಒಂದು ತನಿಖೆಯ ಸಂದರ್ಭದಲ್ಲಿ ಈಗಾಗಲೇ FIR ದಾಖಲಿಸಿದ್ದಾರೆ NIA ಅಧಿಕಾರಿಗಳು. ಅದರಲ್ಲಿ A1 ಶಾರಿಕ್. ಹಾಗಾದ್ರೆ ಇವರಿಬ್ಬರ ಸಂಪರ್ಕ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ಈತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ, ಯಾವ ರೀತಿಯಾಗಿ ಈತ ಬೇರೆ ಬೇರೆ ರೀತಿಯ ಸ್ಕೆಚ್ ಅನ್ನ ಹಾಕಿದ್ದ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಯಾಸಿನ್ ಸಾಕಷ್ಟು ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾನೆ ಅಧಿಕಾರಿಗಳಿಗೆ. ಕ್ರಿಪ್ಟೋ ಕರೆನ್ಸಿಯ ಮೂಲಕ 20,000 ಹಣವನ್ನ ಹಾಕಿಸಿದ್ನಂತೆ ಶಾರಿಕ್. ನಂತರ ಆ ಹಣವನ್ನ ಡ್ರಾ ಮಾಡಿಕೊಡುವಂತೆ ಶಾರಿಕ್ ಹೇಳಿದ್ನಂತೆ. ಹೀಗಾಗಿ 20,000 ಹಣ ಶಾರಿಕ್ಗೆ ಕೊಟ್ಟಿದ್ದಾಗಿ ಯಾಸಿನ್ ಹೇಳಿದ್ದು ಬಿನಾನ್ಸ್ ಅನ್ನೋ ಕ್ರಿಪ್ಟೋ ಆಪ್ ಮೂಲಕ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನೋದನ್ನು ಕೂಡ ಈಗಾಗಲೇ ಆತ NIA ಅಧಿಕಾರಿಗಳು ಮಾಡ್ತಾ ಇರುವ ತನಿಖೆಯ ಸಂದರ್ಭದಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ. ಹಾಗಾದ್ರೆ 20,000 ರೂಪಾಯಿ ಹಣವನ್ನ ಆತ ಯಾಕೆ ಪಡೆದಿದ್ದ, ಕ್ರಿಪ್ಟೋ ಕರೆನ್ಸಿ ಮೂಲಕ ಯಾರ್ಯಾರಿಗೆ ಹಣ ವರ್ಗಾವಣೆ ಮಾಡಿಸಿದ್ದ, ಹೀಗೆ ಪಡೆದ ಹಣದಿಂದಲೇ ಸ್ಫೋಟಕಗಳನ್ನು ಖರೀದಿ ಮಾಡಿದ್ನ ಅನ್ನುವಂತಹ ಪ್ರಶ್ನೆ ಅನುಮಾನಗಳು ಕೂಡ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಕ್ರಿಪ್ಟೋ ಕರೆನ್ಸಿಯ ಮೂಲಕ ಈತ ಹಣವನ್ನ ಹಾಕಿಸಿಕೊಂಡಿದ್ದ, ಬಿಟ್ಕಾಯಿನ್ ಮೂಲಕ ಈತ ಹಣದ ವ್ಯವಹಾರವನ್ನ ಮಾಡ್ತಾ ಇದ್ದ ಅನ್ನೋದು ಮೊನ್ನೆಯಿಂದಲೂ ಕೂಡ ನಾವು ಹೇಳ್ತಾ ಇದ್ವಿ. ಈಗ NIA ಅಧಿಕಾರಿಗಳು ಇವರಿಬ್ಬರ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಈ ಸ್ಫೋಟಕ ಮಾಹಿತಿಯನ್ನ ಅವರು ಬಿಚ್ಚಿಟ್ಟಿದ್ದಾರೆ. ಪ್ರಮುಖವಾಗಿ ಈತ ಹಾಗಾದ್ರೆ ಮೊದಲಿನಿಂದಲೂ ಕೂಡ ಈ ರೀತಿಯಾದಂತಹ ಒಂದು ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇರುವಂತಹ ಮಾಹಿತಿ. NIA ಅಧಿಕಾರಿಗಳು ಈಗ ಸೈಯದ್ ಯಾಸಿನ್ ಹಾಗೆಯೇ ಮಾಜನ್ನ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಈ ಮಾಹಿತಿಯನ್ನ ಯಾಸಿನ್ ಹೇಳಿದ್ದಾನೆ. ಶಂಕಿತ ಶಾರಿಕ ವಿಚಾರಣೆಗೆ ಎಂಟ್ರಿ ಕೊಟ್ಟಿದೆ NIA ಟೀಮ್. ಕೊಯಮತ್ತೂರಿನಿಂದ ಮತ್ತೊಂದು NIA ತಂಡ ಮಂಗಳೂರಿಗೆ ಬಂದಿದ್ದು ಸದ್ಯ 2 ಟೀಮ್ಗಳು ಈಗಾಗಲೇ ಅಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. 2 ಟೀಮ್ NIA ಅಧಿಕಾರಿಗಳು ಮಂಗಳೂರಲ್ಲಿ ಠಿಕಾಣಿಯನ್ನ ಹೂಡಿದ್ದಾರೆ. ಈಗಾಗಲೇ ಕೊಯಮತ್ತೂರು ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಕೂಡ NIA ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದೆ, ಯಾವ ರೀತಿಯಾಗಿ ಒಂದು ತನಿಖೆ ಪ್ರಗತಿಯನ್ನ ಕಾಣ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ NIA ಅಧಿಕಾರಿಗಳು ಈಗ ಈತ ಕೊಯಮತ್ತೂರಿಗೆ ಹೋಗಿದ್ನ, ಅಲ್ಲಿ ಇದ್ನ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಇವತ್ತು ಮಂಗಳೂರು ಪೊಲೀಸರಿಂದ NIAಗೆ ಪ್ರಾಥಮಿಕ ರಿಪೋರ್ಟ್ ಕೊಡುವ ಸಾಧ್ಯತೆ ಇದ್ದು, ರಿಪೋರ್ಟ್ ಸಿಕ್ಕ ಬೆನ್ನಲ್ಲೇ NIA FIR ದಾಖಲಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಕೇಸ್ ವರ್ಗಾವಣೆ ಮುನ್ನವೇ NIA ಕೂಡ ತೀವ್ರ ತನಿಖೆಯನ್ನು ಮೊನ್ನೆಯಿಂದಲೇ ಮಾಡ್ತಾ ಇದೆ.
ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಈ ಪ್ರಕರಣ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೊಂದ್ ಕಡೆ NIA ಅಧಿಕಾರಿಗಳು ಯಾವಾಗ ಈ ಪ್ರಕರಣ ನಡೆಯಿತು, ರಾಜ್ಯ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಮೊನ್ನೆಯಿಂದಲೂ ತನಿಖೆ ಮಾಡ್ತಿದ್ದಾರೆ, ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಇದ್ದಾರೆ, ಜೊತೆಗೆ ಬೇರೆ ಬೇರೆ ಆಂಗಲ್ ಇಂದ ತನಿಖೆ ಮಾಡ್ತಿದ್ದಾರೆ. ಈಗ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾಸಿನ್ ಹಾಗೆ ನಿಮಾಜ್ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಪಾಲಾಗಿರುವ ಸಂದರ್ಭದಲ್ಲಿ ಅವರ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಬಯಲಿಗೆ ಬರ್ತಾ ಇದೆ, ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಕ್ರಿಪ್ಟೋ ಕರೆನ್ಸಿಯ ಮೂಲಕವೇ ಹಣದ ವ್ಯವಹಾರಗಳು ಆಗ್ತಾ ಇತ್ತು ಅನ್ನೋದನ್ನ ಅವರಿಬ್ರು ಒಪ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವಾಗ ಹಣ ವರ್ಗಾವಣೆಯಾಗಿದ್ದು, ಯಾವತ್ತಿನಿಂದ ಈ ಒಂದು ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಆತ ತಯಾರಿಯನ್ನ ಮಾಡಿಕೊಂಡಿದ್ದ, ಜೊತೆಗೆ ಏನೆಲ್ಲ ಅಂಶಗಳನ್ನ ಈ ಸಂದರ್ಭದಲ್ಲಿ ಅವರು ಹೊರಗೆಡವಿದ್ದಾರೆ? ಎಸ್ ಮಂಜುನಾಥ್ ಅವರ ಹತ್ರ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಈಗಾಗಲೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ NIA ಅಧಿಕಾರಿಗಳು ಈಗ ತೀವ್ರ ತರದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ NIA ಅಧಿಕಾರಿಗಳು ತನಿಖೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಈಗಾಗಲೇ ಇಬ್ಬರನ್ನ ಬಂಧಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿಚಾರಣೆಯನ್ನ ಈಗ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಪ್ರಕರಣದಲ್ಲೂ ಶಾರಿಕ್ A1 ಜೊತೆಗೆ ಶಿವಮೊಗ್ಗ ಬ್ಲಾಸ್ಟ್ ಪ್ರಕರಣದಲ್ಲೂ ಕೂಡ ಶಾರಿಕ್ A1. ಸೊ ಶಾರಿಕ್ನ ಸಂಪರ್ಕ ಇವರಿಬ್ಬರಿಗೆ ಇದ್ದಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಯಾವ ರೀತಿಯಾಗಿ ಸಂಪರ್ಕ ಇತ್ತು ಅನ್ನೋದು ಈಗ ಅಲ್ಲ, ಅದರಲ್ಲೂ ಪ್ರಮುಖವಾಗಿ ಏನೇನು ಮಾಡ್ತಾ ಇದ್ದ, ಯಾವ ರೀತಿಯಾಗಿ ಸ್ಕೆಚ್ ಅನ್ನ ರೂಪಿಸ್ತಾ ಇದ್ರು, ಯಾವ ರೀತಿಯಾಗಿ ಬ್ಲಾಸ್ಟ್ ಮಾಡೋದಕ್ಕೆ ಪ್ರಯತ್ನಗಳನ್ನ ಅಲ್ಲಿ ನಡೆಸಲಾಗ್ತಾ ಇತ್ತು, ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ NIA ಅಧಿಕಾರಿಗಳು. ಅಂತಹ ಸಂದರ್ಭದಲ್ಲಿ ಶಾರಿಕ್ನ ಮಾಹಿತಿಯನ್ನ ಕಲೆ ಹಾಕುವ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಯಾಸಿನ್ ಈಗಾಗಲೇ ಬಾಯಿ ಬಿಟ್ಟಿದ್ದಾನೆ. ಕ್ರಿಪ್ಟೋ ಕರೆನ್ಸಿಯ ಮೂಲಕ ಆತ 20,000 ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಿಕೊಂಡಿದ್ದಂತೆ. ಟ್ರಾನ್ಸ್ಫರ್ ಮಾಡಿದ ಹಣವನ್ನ ಹಾಗಾದ್ರೆ ಆತ ಯಾವುದಕ್ಕೆ ಬಳಸಿಕೊಂಡ, ಇದರ ಬಗ್ಗೆ ಕೂಡ ಈಗಾಗಲೇ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಆತ ಯಾವಾಗ ಆ ಹಣವನ್ನ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದ, ಆ ಹಣವನ್ನ ಆತ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾದ್ರೆ ಯಾವುದಕ್ಕೆ ಬಳಕೆ ಮಾಡಿದ, ಯಾವ ಸಂದರ್ಭದಲ್ಲಿ ಎಲ್ಲವೂ ಕೂಡ ಟ್ರಾನ್ಸ್ಫರ್ ಕೆಲಸಗಳು ನಡೆದು ಹೋಗಿದೆ ಅನ್ನೋದ್ರ ಬಗ್ಗೆ NIA ಅಧಿಕಾರಿಗಳಿಗೆ ಏನು ಮಾಹಿತಿಯನ್ನು ಆತ ಬಿಚ್ಚಿಟ್ಟಿದ್ದಾನೆ? ಎಸ್, ಖಂಡಿತವಾಗ್ಲೂ ನವಿತೆ, ಯಾವಾಗ ಮಂಗಳೂರಿನಲ್ಲಿ ಬ್ಲಾಸ್ಟ್ ಆಗುತ್ತೋ, ಮಂಗಳೂರು ಬ್ಲಾಸ್ಟ್ ಆದಂತಹ ಬಳಿಕ NIA ಅಧಿಕಾರಿ ಒಂದು ಕೇಸನ್ನ ಬಹಳ ಆಳಕ್ಕಿಳಿದು ಇನ್ವೆಸ್ಟಿಗೇಷನ್ ಅನ್ನ ಮಾಡೋಕೆ ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ಮಂಗಳೂರು ಬ್ಲಾಸ್ಟ್ ಮಾಡಿದಂತಹ ಶಾರಿಕ್ ಏನಿದ್ದಾನೆ ಆತನಿಂದಲೂ ಕೂಡ ಅಷ್ಟೇ ಈಗ ಮಾಹಿತಿ ಪಡ್ಕೊಳಕ್ ಆಗಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಆತನ ಸಹಚರರು ಮತ್ತು ಆ ಹಿಂದೆ ಕೂಡ ಅಷ್ಟೇ ಏನು ಶಿವಮೊಗ್ಗದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿದ್ರು ಅದರಲ್ಲಿ ಬಂಧನವಾಗಿದ್ದಂತಹ ಇಬ್ಬರು ಆರೋಪಿಗಳಿದ್ದಾರೆ. ಅವರಿಬ್ಬರು ಕೂಡ ಅಷ್ಟೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಹೀಗಾಗಿ NIA ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಹೋಗ್ಬಿಟ್ಟು ಅಲ್ಲಿಯೂ ಕೂಡ ಅಷ್ಟೇ ನಾಸಿರ್ ಮತ್ತು ಮಾಜ್ ಇಬ್ಬರನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ನ ಟೈಮ್ ನಲ್ಲಿ ಶಿವಮೊಗ್ಗದಲ್ಲಿ ಟ್ರಯಲ್ ಬ್ಲಾಸ್ಟ್ ಗಿನ್ನ ಮುಂಚಿತವಾಗಿ ಈ ಒಂದು ನಾಸಿರ್ ಏನಿದ್ದಾನೆ, ನಾಸಿರ್ ಈ ಒಂದು ಶಾರಿಕ್ ಹಾಗೆ 20,000 ರೂಪಾಯಿ ಹಣವನ್ನ ಕೊಟ್ಟಿರೋದಾಗಿ ಕೂಡ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾನೆ. 20,000 ರೂಪಾಯಿ ಹಣ ಯಾವ ರೀತಿಯಾಗಿ ಕೊಟ್ಟಿದ್ದ ಅಂತ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಏನಿವ ಶಾರಿಕ್ ಇದ್ದಾನೆ, ಶಾರಿಕ್ ಕ್ರಿಪ್ಟೋ ಕರೆನ್ಸಿಯ ಮುಖಾಂತರವಾಗಿ ಬೇರೆಯವರ ಕಡೆಯಿಂದ ಈ ಒಂದು ಯಾಸಿನ್ ಅಕೌಂಟ್ಗೆ 20,000 ರೂಪಾಯಿ ಹಣವನ್ನು ಕೂಡ ಅಷ್ಟೇ ಹಾಕ್ಸಿರ್ತಾನೆ. ಆ 20,000 ರೂಪಾಯಿ ಹಣವನ್ನ ಡ್ರಾ ಮಾಡ್ಕೊಂಡು ಕೊಟ್ಟಿದ್ದೀನಿ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು. ಜೊತೆಗೆ ತನ್ನ ಫ್ರೆಂಡ್ ಸರ್ಕಲ್ ಏನಿದೆ, ಆ ಒಂದು ಫ್ರೆಂಡ್ ಸರ್ಕಲ್ ನಲ್ಲಿ ಹಲವರ ಅಕೌಂಟ್ಗೂ ಕೂಡ ಇದೇ ರೀತಿಯಾಗಿ ಕ್ರಿಪ್ಟೋ ಕರೆನ್ಸಿಯ ಮುಖಾಂತರವಾಗಿ ಹಣವನ್ನ ಈತ ವರ್ಗಾವಣೆ ಮಾಡ್ತಿದ್ದ. ಆತ ಕೇಳಿದಂತ ಹಣವನ್ನ ನಾವು ಕೊಡ್ತಿದ್ವಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು. ಯಾವ ಒಂದು ಕಾರಣಕ್ಕೋಸ್ಕರ ಬೇರೆ ಬೇರೆಯವ್ರ ಕಡೆಯಿಂದ ಹಣವನ್ನ ಕಳಿಸ್ತಾ ಇದ್ದ ಮತ್ತು ಆ ಹಣದಿಂದಲೇ ಸ್ಫೋಟಕ ವಸ್ತುಗಳನ್ನ ಖರೀದಿ ಮಾಡಿರುವಂತಹ ಒಂದು ಶಂಕೆಯನ್ನು ಕೂಡ ಈಗಾಗಲೇ NIA ಅಧಿಕಾರಿಗಳು ಕೂಡ ವ್ಯಕ್ತ ಮಾಡ್ತಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಕುಕ್ಕರ್ ಬ್ಲಾಸ್ಟ್, ಕ್ಷಣ ಕ್ಷಣದ ಬ್ರೇಕಿಂಗ್ ನಲ್ಲಿ ನಾವೇ ಮೊದಲು. ಶನಿವಾರ ಸಂಜೆ 6:30 ಮಂಗಳೂರಲ್ಲಿ ಆಟೋ ಸ್ಫೋಟ, ಮೊದಲು ಬ್ರೇಕ್ ಮಾಡಿದ್ದೆ ನ್ಯೂಸ್ 18. ಭಾನುವಾರ ಬೆಳಗ್ಗೆ 8 ಗಂಟೆ ಉನ್ನತ ಮಟ್ಟದ ತನಿಖೆ, ಅಲೋಕ್ ಕುಮಾರ್ ಆದೇಶ ಬ್ರೇಕ್ ಮಾಡಿದ್ದೆ ನಾವು. ಉನ್ನತ ಮಟ್ಟದ ತನಿಖೆಗೆ ಈಗ ADGP ಅಲೋಕ್ ಕುಮಾರ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ADGP ಅಲೋಕ್ ಕುಮಾರ್ ನೇತೃತ್ವದಲ್ಲಿ ಈಗ ತನಿಖೆ ಕೂಡ ಆರಂಭಗೊಂಡಿರುವಂತದ್ದು. ಭಾನುವಾರ ಬೆಳಗ್ಗೆ 9 ಗಂಟೆ ಆಕಸ್ಮಿಕವಲ್ಲ, ಉಗ್ರ ಕೃತ್ಯ. DGP ಪ್ರವೀಣ್ ಸೂದ್ ಟ್ವೀಟ್, ಮೊದಲು ಬ್ರೇಕ್ ಮಾಡಿದ್ದೆ ನಾವು. ಹಾನಿ ಮತ್ತೆ ನೋವನ್ನು ಉಂಟು ಮಾಡೋ ಸಲುವಾಗಿ ಈ ಒಂದು ಸ್ಫೋಟವನ್ನು ಮಾಡಿದ್ದಾರೆ. ಇದು ಆಕಸ್ಮಿಕವಾಗಿ ನಡೆದ ಘಟನೆಯಲ್ಲ ಅಂತೇಳಿ ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ.
ಭಾನುವಾರ ಬೆಳಗ್ಗೆ 9:30 ಆಟೋ ಸ್ಫೋಟ ಸ್ಥಳದ ಗ್ರೌಂಡ್ ರಿಪೋರ್ಟ್. ಮೊದಲು ತೋರಿಸಿದ್ದೆ ನಾವೀಗ ನಿನ್ನೆ ಬ್ಲಾಸ್ಟ್ ಆದಂತಹ ಸ್ಥಳದಲ್ಲಿ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿ ಪೆಂಡಾಲ್ ಅನ್ನು ಹಾಕಿದ್ದಾರೆ, ಅದರ ಒಳಗೆ ಸದ್ಯಕ್ಕೆ ಆಟೋವನ್ನು ಹಾಕಿರುವಂಥದ್ದು. ಇದನ್ನು ಬಲಭಾಗದಲ್ಲಿ ಗಮನಿಸ್ತಾ ಹೋದ್ರೆ ನಿನ್ನೆ ಸ್ಫೋಟ ಆದಂತಹ ಪ್ರದೇಶ ಕೂಡ ಇದಾಗಿರುವಂಥದ್ದು. ಭಾನುವಾರ ಬೆಳಗ್ಗೆ 11 ಗಂಟೆ ಪ್ರೇಮ್ರಾಜ್ ಹೆಸರಲ್ಲಿ ಫೇಕ್ ಐಡಿ ಆಧಾರ್ ಕಾರ್ಡ್ ಮೊದಲು ತೋರಿಸಿದ್ದೆ ಒರಿಜಿನಲ್ ಪ್ರೇಮ್ರಾಜ್ ಫೋಟೋ ತೋರಿಸ್ತಾ ಇರೋದು ಮತ್ತೆ ಅವರ ಆಧಾರ್ ಕಾರ್ಡ್. ಭಾನುವಾರ ಬೆಳಗ್ಗೆ 11:15 ಅಸಲಿ ಪ್ರೇಮ್ರಾಜ್ ರ ತಂದೆ ಲೈವ್ ಮೊದಲು ಬ್ರೇಕ್ ಮಾಡಿದ್ದೆ ನಿಮ್ಮ ಮಗ ಬಳಕೆ ಮಾಡುವಂತಹ ಫೋನ್ ನಂಬರ್ ಕೂಡ ಅದರಲ್ಲಿ ಅದೇ ಇದೆ, ಫೋಟೋ ಮಾತ್ರ ಅಲ್ಲ. ಭಾನುವಾರ ಬೆಳಗ್ಗೆ 11:30 ತುಮಕೂರಲ್ಲಿ ಅಸಲಿ ಪ್ರೇಮ್ರಾಜ್ ಪ್ರತಿಕ್ರಿಯೆ ಮೊದಲು ಬ್ರೇಕ್ ಮಾಡಿದ್ದೆ ಎಲ್ಲ ಎನ್ಕ್ವೈರಿ ಮಾಡಿದ್ರು, ಹಿಂಗೆಲ್ಲ ಆಯಿತು, ಇದು ಆಧಾರ್ ಕಾರ್ಡ್ ಎಲ್ಲಿ ಕಳ್ಕೊಂಡಿದ್ರಿ ಏನಂತೆಲ್ಲ ಸೇಮ್ ಎನ್ಕ್ವೈರಿ ಎಲ್ಲ ಮಾಡಿದ್ರು. ಸೊ ಅದಕ್ಕೆಲ್ಲ ನಾನು ಮಾಹಿತಿ ಕೊಟ್ಟೆ, ಫೋಟೋ ಕೇಳಿದ್ರು, ನಂದು ಫೋಟೋಸ್ ಕೊಟ್ಟಿದ್ದೀನಿ. ಭಾನುವಾರ ಬೆಳಗ್ಗೆ 11:40 ಮೈಸೂರಿನಲ್ಲಿ ಬಾಡಿಗೆ ರೂಮ್ ಮಾಡಿದ್ದ ಶಂಕಿತ ಮೊದಲು ಬ್ರೇಕ್ ಮಾಡಿದ್ದೆ ಲೋಕನಾಯಕನ ನಗರದಲ್ಲಿ ಒಂದು 1800 ರೂಪಾಯಿ ಕೊಟ್ಟು ಅಲ್ಲಿ ಒಂದು ಸಿಂಗಲ್ ಒಂದು ರೂಮ್ ಅನ್ನ ಮಾಡ್ಕೊಂಡು ಅಲ್ಲಿ ವಾಸವಾಗಿದ್ದ ಅಂತೇಳಿ. ಭಾನುವಾರ ಬೆಳಗ್ಗೆ 11:50 ಘಟನಾ ಸ್ಥಳಕ್ಕೆ NIA ಭೇಟಿ ಮೊದಲು ಬ್ರೇಕ್ ಮಾಡಿದ್ದೆ ರಾಷ್ಟ್ರೀಯ ತನಿಖಾ ತಂಡ ಮಂಗಳೂರಿಗೆ ಆಗಮಿಸಿದೆ. ಮಂಗಳೂರಿನಲ್ಲಿ ಈಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಭಾನುವಾರ ಮಧ್ಯಾಹ್ನ 12 ಗಂಟೆ ಪಂಚರತ್ನ ರಥಯಾತ್ರೆ ವೇಳೆ ಮಗುವಿಗೆ HDK ನಾಮಕರಣ ಮಾಡಿದ್ದಾರೆ. ಗ್ರಾಮ ವಾಸ್ತವ್ಯ ಹೂಡಿದ ಚಿನ್ನಸಂದ್ರಕ್ಕೆ ಬಂದಿದ್ದ ಸುರೇಶ್ ಮತ್ತು ರೂಪಾ ದಂಪತಿ ಮಗುವಿಗೆ ರಿಷಿಕ್ ಅಂತ ಹೆಸರಿಟ್ಟಿದ್ದಾರೆ. ಉಲ್ಲಾಸ್ ಅಗರಬತ್ತಿ ಅರ್ಪಿಸುವ ನ್ಯೂಸ್ 18 ಕನ್ನಡದ ಕರುನಾಡ ಹಬ್ಬ ಇದೇ ತಿಂಗಳ 25, 26, 27ನೇ ತಾರೀಕಿನಂದು HMT ಗ್ರೌಂಡ್ RT ನಗರದಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ಭಾಗವಾಗಿ ಕನ್ನಡ ಕ್ವಿಜ್ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ. ಪ್ರತಿದಿನ ನೀವು ನಮ್ಮ ವಾಹಿನಿ ನೋಡಿ ನಾವು ಕೇಳುವ ಸರಳ ಪ್ರಶ್ನೆಗೆ ಉತ್ತರಿಸಬೇಕು. ವಿಜೇತರಿಗೆ ಪ್ರತಿದಿನವೂ ಚಿನ್ನದ ನಾಣ್ಯ ಗೆಲ್ಲುವ ಅದೃಷ್ಟದ ಅವಕಾಶ ಕಾಯ್ತಿದೆ. ಅದೃಷ್ಟಶಾಲಿಯ ಹೆಸರನ್ನ ರಾತ್ರಿ 10 ಗಂಟೆಯ ನಮ್ಮ ಬೆಂಗಳೂರು ನ್ಯೂಸ್ ಬುಲೆಟಿನ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಉಲ್ಲಾಸ್ ಅಗರಬತ್ತಿ ಕರುನಾಡ ಹಬ್ಬ ಈ ದಿನದ ಪ್ರಶ್ನೆ ಹೀಗಿದೆ: ಕುವೆಂಪು ಅವರ ಮಹಾಕಾವ್ಯ ಯಾವುದು? ನಿಮ್ಮ ಉತ್ತರವನ್ನ ನಮ್ಮ ವಾಟ್ಸ್ಆಪ್ ನಂಬರ್ಗೆ ನೀವು ಕಳುಹಿಸಬೇಕು. ನಮ್ಮ ವಾಟ್ಸ್ಆಪ್ ನಂಬರ್ 7815929800. ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ.